ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಇಂಡಿಯನ್ ಕೋಸ್ಟ್ ಗಾರ್ಡಿಂದ ಒಟ್ಟು 320 ಹುದ್ದೆಗಳು ಕಾಲ್ ಮಾಡಿದ್ದಾರೆ. ಅದರ ನೋಟಿಫಿಕೇಷನ್ ಇಲ್ಲಿದೆ. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ನ ಓದುತ್ತೇನೆ. ಜಾಯಿನ್ ಇಂಡಿಯನ್ ಕೋಸ್ಟ್ ಗಾರ್ಡ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆಸ್ ನೇವಿಕ್ ಜನರಲ್ ಡ್ಯೂಟಿ ಆ್ಯಂಡ್ ಯಾಂತ್ರಿಕ್ ಥ್ರೂ ಕೋಸ್ಟ್ ಗಾರ್ಡ್ ಎನ್ರೋಲ್ಡ್ ಪರ್ಸೋನಲ್ ಟೆಸ್ಟ್. ಸೊ ಇದು 2025 ಬ್ಯಾಚ್ಗೆ ರಿಕ್ರೂಟ್ ಮಾಡ್ತಿದ್ದಾರೆ ವೀಕ್ಷಕರೇ. ಇಲ್ಲಿ ಎಲಿಜಿಬಿಲಿಟಿ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಮೇಲ್ ಇಂಡಿಯನ್ ಸಿಟಿಸನ್ ಪೊಸೆಸಿಂಗ್ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಏಜ್ ಆಸ್ ಪ್ರಿಸ್ಕ್ರೈಬ್ಡ್ ಬಿಲೋ. ಸೊ ಇದು ಮೇಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಅಪ್ಲಿಕೇಬಲ್ ಇದೆ ವೀಕ್ಷಕರೇ. ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ಮೊದಲಿಗಾಗಿ ನೇವಿಕ್ ಜನರಲ್ ಡ್ಯೂಟಿಗೆ ಕ್ಲಾಸ್ 12th ಪಾಸ್ಡ್ ವಿತ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಫ್ರಮ್ ಎನ್ ಎಜುಕೇಷನ್ ಬೋರ್ಡ್ ರೆಕಗ್ನೈಸ್ಡ್ ಬೈ ಕೌನ್ಸಿಲ್ ಆಫ್ ಬೋರ್ಡ್ಸ್ ಫಾರ್ ಸ್ಕೂಲ್ ಎಜುಕೇಷನ್. ಹಾಗೆ ಇಲ್ಲಿ ಯಾಂತ್ರಿಕ್ಗೆ ಕ್ಲಾಸ್ 10th ಪಾಸ್ಡ್ ಫ್ರಮ್ ಎನ್ ಎಜುಕೇಷನ್ ಬೋರ್ಡ್ ರೆಕಗ್ನೈಸ್ಡ್ ಬೈ ಕೌನ್ಸಿಲ್ ಆಫ್ ಬೋರ್ಡ್ಸ್ ಫಾರ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಎಕ್ಸೆಟ್ರಾ. ಹಾಗೆ ಇಲ್ಲಿ ಕ್ಲಾಸ್ 10th ಆ್ಯಂಡ್ 12th ಪಾಸ್ಡ್ ಫ್ರಮ್ ಎನ್ ಎಜುಕೇಷನ್ ಬೋರ್ಡ್ ರೆಕಗ್ನೈಸ್ಡ್ ಬೈ ಕೌನ್ಸಿಲ್ ಆಫ್ ಬೋರ್ಡ್ಸ್ ಫಾರ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಎಕ್ಸೆಟ್ರಾ, ಇಂಜಿನಿಯರಿಂಗ್ ಆಫ್ ಡ್ಯೂರೇಷನ್ 2 or 3 years ಅಪ್ರೂವ್ಡ್ ಬೈ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್. ವೀಕ್ಷಕರೇ, ಇಲ್ಲಿ ಸ್ಟ್ರೀಮ್ಸ್ದು ಟೇಬಲ್ ಕೊಟ್ಟಿದ್ದಾರೆ. ಈ ಕೋರ್ಸಲ್ಲಿ ಈ ಸ್ಟ್ರೀಮ್ ಅಂದರೆ ಈ ಸಬ್ಜೆಕ್ಟ್ ರಿಲೇಟೆಡ್ ತೊಗೊಂಡಿದ್ರೆ ಮಾತ್ರ ಈ ವೇಕೆನ್ಸಿಗೆ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಅಂಡರ್ ಇದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಆರ್ ಟೆಲಿಕಮ್ಯುನಿಕೇಷನ್ ಆರ್ ರೇಡಿಯೋ ಪವರ್ ಇಂಜಿನಿಯರಿಂಗ್ ಡಿಪ್ಲೊಮಾ. ಸೊ ವೀಕ್ಷಕರೇ, ಈ ಕೋರ್ಸಲ್ಲಿ ಈ ಡಿಫ್ರೆಂಟ್ ಡಿವಿಷನ್ಸ್ ಆಫ್ ಸಬ್ಜೆಕ್ಟ್ಸ್ ಮಾತ್ರ ಈ ಪೋಸ್ಟ್ಗೆ ಅಪ್ಲಿಕೇಬಲ್ ಇದೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಇದನ್ನು ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ಮಿನಿಮಮ್ 18 years ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ 22 years. ಹಾಗೆ ಇಲ್ಲಿ ವೇಕೆನ್ಸಿ ಟೇಬಲ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ನೋಡಬಹುದು ಯಾವ್ಯಾವ ಝೋನಲ್ಲಿ ಎಷ್ಟು ವೇಕೆನ್ಸೀಸ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲಿ ಯಾಂತ್ರಿಕ್ ಪೋಸ್ಟ್ಗೆ ಕೂಡ ಎಷ್ಟು ವೇಕೆನ್ಸಿ ಇದೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ, ಕ್ಯಾಟಗರಿ ಬೇಸ್ಡ್ ಮೇಲೆ ಡಿವಿಷನ್ ಮಾಡಿ. ಹಾಗೆ ಇಲ್ಲಿ ಯಾವ್ಯಾವ ಝೋನಲ್ಲಿ ಯಾವ ಏರಿಯಾಸ್ ಕವರ್ ಆಗಿದೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ ಈ ಲಿಸ್ಟಲ್ಲಿ ತಾವು ನೋಡಬಹುದು. ಮತ್ತು ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ ವೀಕ್ಷಕರೇ. ಅದರಲ್ಲಿ ಏನೇನು ಸ್ಟೆಪ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ಇಲ್ಲಿ ಸ್ಟೇಜ್ 1 ವೀಕ್ಷಕರೇ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮಾಡ್ತಾರೆ ಮತ್ತು ಬಯೋಮೆಟ್ರಿಕ್ ರೆಕಾರ್ಡಿಂಗ್ ಕೂಡ ಇರುತ್ತೆ ವೀಕ್ಷಕರೇ. ತಾವು ಇಲ್ಲಿ ನೋಡಬಹುದು ಪಾಸಿಂಗ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಪಾಸಿಂಗ್ ಮಾರ್ಕ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಕೂಡ ರಿಟರ್ನ್ ಟೆಸ್ಟಲ್ಲಿ ಸೆಕ್ಷನ್ 1, 2, 3, 4, 5 ತನಕ ಇದೆ ವೀಕ್ಷಕರೇ. ಸೊ ಈ ಸೆಕ್ಷನ್ನಲ್ಲೂ ಪಾಸಿಂಗ್ ಮಾರ್ಕ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲಿ ಯಾವ್ಯಾವ ಸೆಕ್ಷನಲ್ಲಿ ಏನು ಸಬ್ಜೆಕ್ಟ್ ಕೇಳಿದ್ದಾರೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಎಕ್ಸಾಂಪಲ್ ಇಲ್ಲಿ ಸೆಕ್ಷನ್ 1ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 60 ಮತ್ತು ಟೈಮ್ 45 minutes ಇರುತ್ತೆ. ಮ್ಯಾಥ್ಸ್ 20 marksಗೆ, ಸೈನ್ಸ್ 10 marksಗೆ, ಇಂಗ್ಲೀಷ್ 15 marksಗೆ, ರೀಸನಿಂಗ್ 10 marksಗೆ ಮತ್ತು ಜನರಲ್ ನಾಲೆಡ್ಜ್ 5 marksಗೆ. ಸೊ ವೀಕ್ಷಕರೇ, ಹಾಗೆ ಇಲ್ಲಿ ಕ್ಯಾಟಗರಿಗೆ ಪಾಸಿಂಗ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸಿಲೆಬಸ್ ಕೂಡ ಯಾವುದು ರಿಲೇಟೆಡ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ, ತಾವು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ಮತ್ತು ಇಲ್ಲಿ ಮಾರ್ಕ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲಿ ಸ್ಟೇಜ್ 2 ಕೊಟ್ಟಿದ್ದಾರೆ ವೀಕ್ಷಕರೇ. ಇದರಲ್ಲಿ ಅಸೆಸ್ಮೆಂಟ್ ಆ್ಯಂಡ್ ಅಡ್ಯಾಪ್ಟಬಿಲಿಟಿ ಟೆಸ್ಟ್ ಇರುತ್ತೆ, ಹಾಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಅದರಲ್ಲಿ ರನ್ನಿಂಗು, ಸ್ಕ್ವಾಟ್ ಮತ್ತು ಪುಷಪ್ಸ್ ಎಲ್ಲ ಇರುತ್ತೆ ವೀಕ್ಷಕರೇ ಕೊಟ್ಟಿದ್ದಾರೆ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ ವೀಕ್ಷಕರೇ. ತಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಅನಿಸಿರೋದು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ಮತ್ತು ಫೈನಲ್ ಮೆರಿಟ್ ಟೆಸ್ಟ್ ಇರುತ್ತೆ ವೀಕ್ಷಕರೇ. ಇದರಲ್ಲಿ ತಾವು ನೋಡಬಹುದು ಸ್ಟೇಜ್ 3, ದ ಕ್ಯಾಂಡಿಡೇಟ್ಸ್ ಹೂ ಕ್ವಾಲಿಫೈ ಸ್ಟೇಜ್ 1 and 2 and stands in merit as per the vacancies available will be provisionally shortlisted for training at INS ಚಿಲ್ಕಾ. ಸೊ ಟ್ರೈನಿಂಗ್ ಮುಗಿದ ಮೇಲೆ ಕೂಡ ಶಾರ್ಟ್ ಲಿಸ್ಟ್ ಮಾಡ್ತಾರೆ ವೀಕ್ಷಕರೇ.
ಆನಂತರ ಇಲ್ಲಿ ಫೈನಲ್ ಸ್ಟೇಜ್ 4ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ವೀಕ್ಷಕರೇ. ಇಲ್ಲಿ ಹೌ ಟು ಅಪ್ಲೈ ಅಂತ ಪ್ರೊಸೀಜರ್ ಕೂಡ ಕೊಟ್ಟಿದ್ದಾರೆ. ತಾವು ನೋಡಬಹುದು. ಅಪ್ಲಿಕೇಶನ್ಸ್ ವಿಲ್ ಬಿ ಎಕ್ಸೆಪ್ಟೆಡ್ ಆನ್ಲೈನ್ ಓನ್ಲಿ ಫ್ರಮ್ 13 June 24 to 3rd July 24. ಸೊ ಲಾಸ್ಟ್ ಡೇಟ್ ಕೊನೆಯ ದಿನಾಂಕ 3rd July ಇರುತ್ತೆ ವೀಕ್ಷಕರೇ. ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ, ತಾವು ಈ ಲಿಂಕ್ಗೆ ಹೋಗಿ ಅಪ್ಲೈ ಮಾಡಬಹುದು ವೀಕ್ಷಕರೇ. ಹಾಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಯಾವ್ದ್ಯಾವುದು ನೆಸೆಸಿಟಿ ಇದೆ ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ನೋಡ್ಬೋದು ವೀಕ್ಷಕರೇ, ತುಂಬ ಕಂಡೀಷನ್ಸ್ ಕೊಟ್ಟಿದ್ದಾರೆ ಮತ್ತು ಪ್ರೊಸೀಜರ್ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ವೀಕ್ಷಕರೇ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ, ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು ವೀಕ್ಷಕರೇ. ಹಾಗೆ ಇಲ್ಲಿ ತಾವು ನೋಡಬಹುದು ಎಕ್ಸಾಮಿನೇಷನ್ ಫೀ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ಸ್ SC or ST ಕ್ಯಾಂಡಿಡೇಟ್ಸ್ who are exempted from payment of fee are required to pay a fee of ₹300. ಸೊ SC ST ಬಿಟ್ಟು ಬೇರೆ ಎಲ್ಲ ಕ್ಯಾಟಗರೀಸ್ಗೂ 300 ಇದೆ ವೀಕ್ಷಕರೇ ಅಪ್ಲಿಕೇಶನ್ ಫೀ ಒನ್ಸ್ ಪೇಡ್ ಶಲ್ ನಾಟ್ ಬಿ ರಿಫಂಡೆಡ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್ ನಾರ್ ಕ್ಯಾನ್ ದಿ ಫೀ ಬಿ ಹೆಲ್ಡ್ ಇನ್ ರಿಸರ್ವ್ ಫಾರ್ ಎನಿ ಅದರ್ ಎಕ್ಸಾಮಿನೇಷನ್ ಆರ್ ಸೆಲೆಕ್ಷನ್. ಸೊ ಒನ್ಸ್ ಪೇ ಮಾಡಿಬಿಟ್ರೆ ರೀಫಂಡ್ ಮಾಡಲ್ಲ ವೀಕ್ಷಕರೇ. ಮತ್ತು ಇಲ್ಲಿ ಎಕ್ಸಾಮಿನೇಷನ್ ಸಿಟಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಎಕ್ಸಾಮಿನೇಷನ್ಗೆ ಟೆಂಟೇಟಿವ್ ಡೇಟ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಸ್ಟೇಜ್ 1ಗೆ ಎಂಡ್ ಆಫ್ ಸೆಪ್ಟೆಂಬರ್ ಇಲ್ಲಾಂದರೆ ಮಿಡ್ ಸೆಪ್ಟೆಂಬರಲ್ಲಿ ಇರುತ್ತೆ. ಸ್ಟೇಜ್ 2ಅಲ್ಲಿ ಮಿಡ್ ಆರ್ ಎಂಡ್ ಆಫ್ ನವೆಂಬರ್ ಇರುತ್ತೆ. ಮತ್ತು ಸ್ಟೇಜ್ 3ಅಲ್ಲಿ ಅರ್ಲಿ ಇಲ್ಲಾಂದರೆ ಮಿಡ್ ಏಪ್ರಿಲ್ 2025 ಎಕ್ಸಾಮಿನೇಷನ್ ಇಡ್ತಾರೆ ವೀಕ್ಷಕರೇ. ತಾವು ನೋಡ್ಬೋದು ಇಲ್ಲಿ ಹಲವಾರು ಕಂಡೀಷನ್ಸ್ ಮತ್ತು ಸ್ಟೇಜಸ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ ವೀಕ್ಷಕರೇ. ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ನೆಸೆಸಿಟಿ ಇದೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ಆಲ್ಮೋಸ್ಟ್ 17 ಪೇಜಸ್ ನೋಟಿಫಿಕೇಷನ್ ಇತ್ತು. ತಮಗೆ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳಿದ್ದೇನೆ. ತಾವು ಇಂಟ್ರೆಸ್ಟೆಡ್ ಇದ್ದರೆ ಇಲ್ಲಿ ಹೋಗಿ ಈ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಡೀಟೇಲ್ ಆಗಿ ಓದ್ಕೋಬಹುದು ವೀಕ್ಷಕರೇ. ತಮಗೆ ಉಪಯೋಗ ಆಗಿದೆ ಅಂದ್ಕೊಳ್ಳುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಧನ್ಯವಾದಗಳು. ಥ್ಯಾಂಕ್ ಯು.